ವಾರ್ತೆಯ ಮುಖ್ಯಾಂಶಗಳು. ಸಂಚಾರಕ್ಕೆ ಅಡ್ಡಿಯಾದ ಸ್ಥಳಗಳಲ್ಲಿ ನಗರಸಭೆ ಮತ್ತು ಸಂಚಾರ ಪೊಲೀಸ್ ಠಾಣೆಯಿಂದ ಜಂಟಿ ಕಾರ್ಯಾಚರಣೆ. ಹಿರಿಯರನ್ನು ಪ್ರೀತಿ ಗೌರವದಿಂದ ಕಾಣಬೇಕು. ಉದಯ್ ಶಂಕರ್. 13 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಅಂತರ್ ಜಿಲ್ಲಾ ಆರೋಪಿತನ ಬಂಧನ. ಶಿರ್ಸಿ ಮೂಲದ ನ್ಯಾಯವಾದಿ ಅನುಪಮಾ ಹೆಗಡೆಗೆ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿ. ಶಿರ್ಸಿ ಹೊಸ ಮಾರುಕಟ್ಟೆ ಠಾಣೆಯಲ್ಲಿ ದಾಖಲಾದ ಪ್ರಕರಣವೊಂದರಲ್ಲಿ ಜಾಮೀನು ಪಡೆದು ತಲೆಮರೆಸಿಕೊಂಡ ಆರೋಪಿ ನಿತಿನ್ ಮಾದೇಶ್ ಕುಂಡ ಅನಿಲ್ ತಂದೆ ಅಶೋಕ್ ರಾವ್ ವಾಮನ ನಾಯಕ್ ಫ್ಯಾಕ್ಟರಿ ಹತ್ತಿರ ಈತನನ್ನು ಶಿರ್ಸಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತನ ಬಗ್ಗೆ ಮಂಗಳೂರು, ಶಿವಮೊಗ್ಗ, ಧಾರವಾಡ, ಬೆಂಗಳೂರು ಮುಂತಾದ ಕಡೆಗಳಲ್ಲಿ ಮಾಹಿತಿ ಕಲೆ ಹಾಕಿ 14/5/2025ರಂದು ರಾತ್ರಿ 1 ಗಂಟೆಗೆ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಶ್ವೇಶ್ವರ ಲೇಔಟ್ನಲ್ಲಿ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಡೈನಾಮಿಕ್ ಎಸ್ಪಿಎಂ ನಾರಾಯಣ್, ಡಿವೈಎಸ್ಪಿ ಗಣೇಶ್ ಕೆಎಲ್ ಮತ್ತು ಸಿಪಿಐ ಶಶಿಕಾಂತ್ ವರ್ಮಾ ಮಾರ್ಗದರ್ಶನ ಹಾಗೂ ಪಿಎಸ್ಐಗಳಾದ ರಾಜಕುಮಾರ್ ಉಕ್ಕಲಿ, ಕುಮಾರಿ ರತ್ನಾಕುರಿ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಮಹಂತೇಶ್ ಬಾರ್ಕೇತ್, ರಾಮಯ್ಯ ಪೂಜಾರಿ, ದಾವಲ ಸಾಬ್ ಕುಂದಿ, ಹನುಮಂತ ಮಾಕಾಪುರ, ಅಶೋಕ್ ಹರಿಕಂತ್ರ, ಉದಯ್ ಕುಣಗ ಭಾಗವಹಿಸಿದರು. ಸಂಚಾರಕ್ಕೆ ಅಡ್ಡಿಯಾದ ಸ್ಥಳಗಳಲ್ಲಿ ನಗರಸಭೆ ಮತ್ತು ಸಂಚಾರ ಪೊಲೀಸ್ ಠಾಣೆಯಿಂದ ಜಂಟಿ ಕಾರ್ಯಾಚರಣೆ ನಡೆಸಲಾಯಿತು. ಜಂಟಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಅಧಿಕಾರಿಗಳ ಮತ್ತು ಅನಧಿಕೃತ ಅಂಗಡಿದಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕಾರ್ಯಾಚರಣೆಯಲ್ಲಿ ಸುಮಾರು 22ಕ್ಕೂ ಅನಧಿಕೃತ ಅಂಗಡಿಯನ್ನು ತೆರವುಗೊಳಿಸಿ ಆ ಜಾಗದ ಜವಾಬ್ದಾರಿಯನ್ನು ಸಂಚಾರಿ ಪೊಲೀಸ್ ಠಾಣೆಗೆ ವಹಿಸಲಾಯಿತು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ ಎಂದು ಅಧಿಕಾರಿಗಳಿಗೆ ಅನಧಿಕೃತ ಅಂಗಡಿದಾರರು ಮನವಿ ಮಾಡಿದರು. ನಗರಸಭೆ ಪರಿಸರ ಅಭಿಯಂತರರಾದ ಶಿವರಾಜ್ ನಿರ್ದೇಶನದ ಮೇರೆಗೆ ನಡೆದ ಕಾರ್ಯಾಚರಣೆಯಲ್ಲಿ ನಗರಸಭೆ ಕಂದಾಯ ಅಧಿಕಾರಿ RM ವೀರ್ಣೇಕರ್ ಹಾಗೂ ಸಂಚಾರಿ ಪೊಲೀಸ್ ಠಾಣೆ PSI ಮಹಂತೇಶ್ ಪಾಲ್ಗೊಂಡಿದ್ದರು. ಎಂತ ಟೈರ್ ಹೋಗಿಲ್ಲ, ಖರ್ಚು ಯಾರು ಕೊಡ್ತಾರೆ? ಇಲ್ಲಿಂದ ಎಲ್ಲ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಒಂದು 2 ದಿವಸ ಮೊದಲೇ ಹೇಳಿದ್ದು ಅಂಗಡಿ ತೆಗೆದಿಟ್ಟಿದ್ದೆ ನಾವು. ನೀವು ಹಿರಿಯರನ್ನು ಪ್ರೀತಿ ಗೌರವದಿಂದ ಕಾಣಬೇಕು. ಅವರ ಸೇವೆ ಮಾಡುವುದು ನಮ್ಮ ಸುಯೋಗ ಎಂದು ತಾಲೂಕು ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಉದಯ್ ಶಂಕರ್ ಅಭಿಪ್ರಾಯಪಟ್ಟರು. ಅವರು ಶಿರ್ಸಿಯ ಸುಯೋಗ ಫೌಂಡೇಶನ್ ಅವರು ಸುಯೋಗಾಶ್ರಯದಲ್ಲಿ ನಡೆದ ವಯಸ್ಕ BCG ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸುಯೋಗ ಫೌಂಡೇಶನ್ ಸುಯೋಗ ಆಶ್ರಯದ ಮುಖ್ಯಸ್ಥರಾದ ಲಲಿತಾ ಭಟ್ ಅವರು ಮಾತನಾಡಿ, ಕ್ಷಯರೋಗವನ್ನು ತಡೆಗಟ್ಟುವಲ್ಲಿ BCG ಚುಚ್ಚುಮದ್ದು ಅತ್ಯಂತ ಪರಿಣಾಮಕಾರಿಯಾದದ್ದು. ಲಸಿಕೆ ಪಡೆಯುವಲ್ಲಿ ಯಾವುದೇ ಹಿಂಜರಿಕೆ ಬೇಡ ಎಂದರು. ಕಾರ್ಯಕ್ರಮದಲ್ಲಿ 35ಕ್ಕೂ ಅಧಿಕ ಫಲಾನುಭವಿಗಳು ವಯಸ್ಕ BCG ಚುಚ್ಚುಮದ್ದನ್ನು ಪಡೆದರು. ಬೆಂಗಳೂರಿನ ಚಂದನವನ ಚಲನಚಿತ್ರ ಕ್ರಿಟಿಕ್ ಅಕಾಡೆಮಿ ನೀಡುವ ಅತ್ಯುತ್ತಮ ಚಲನಚಿತ್ರ, ಸಂಭಾಷಣೆ, ನಟಿ ಇನ್ನಿತರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿರ್ಸಿ ಮೂಲದ ನ್ಯಾಯವಾದಿ ಲೇಖಕಿ ಅನುಪಮಾ ಹೆಗಡೆ ಅತ್ಯುತ್ತಮ ಚಿತ್ರಕಥೆಗಾಗಿ ಪ್ರಶಸ್ತಿ ಪಡೆದಿದ್ದಾರೆ. 17ನೇ ಸಿನಿಮಾದ ಚಿತ್ರಕಥೆಗೆ ಇವರು ಬೆಂಗಳೂರಿನ ಚೌಡಯ್ಯ ಸ್ಮಾರಕ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಈ ಸಿನಿಮಾದ ನಿರ್ದೇಶಕ, ಕಥೆಗಾರ ಪೃಥ್ವಿ ಕೋಣನೂರ್ ಜೊತೆಗೂಡಿ ಪ್ರಶಸ್ತಿ ಸ್ವೀಕರಿಸಿದರು. ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾಗಿರುವ ಅನುಪಮಾ ದಿನೇಶ್ ಹೆಗಡೆ ಅವರು ತಾಲೂಕಿನ
ನೀರ್ನಳ್ಳಿಯ ರಘುಪತಿ ಭಟ್ ಹಾಗೂ ಮಹಾದೇವಿ ಭಟ್ ದಂಪತಿಗಳ ಪುತ್ರಿ, ಹುಲೆಮಳಗಿ ಮೂಲದ ದಿನೇಶ್ ಹೆಗಡೆ ಅವರ ಪತ್ನಿ. ಈ ಸಿನಿಮಾ ಅತ್ಯುತ್ತಮ ಚಲನಚಿತ್ರ ಸಹಿತ ಒಟ್ಟು 4 ಪ್ರಶಸ್ತಿ ಪಡೆದುಕೊಂಡಿದೆ. ಬೆಂಗಳೂರಿನ ಪತ್ರಕರ್ತರು ಆಯ್ಕೆ ಮಾಡಿದ ಬಳಿಕ ಚಂದನವನದ ಅಕಾಡೆಮಿ ನೀಡುವ ಪ್ರಶಸ್ತಿ ಇದಾಗಿದೆ.